ಕಲರ್ಸ್ ಕನ್ನಡದಲ್ಲಿ ಮತ್ತೆ ಮನರಂಜಿಸುವುದಕ್ಕೆ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಶುರುವಾಗಿದೆ. ತುಂಟಾಟ ಮಾಡುವ ಮಕ್ಕಳೊಂದಿಗೆ ಅಮ್ಮಂದಿರು ವೇದಿಕೆ ಹಂಚಿಕೊಳ್ಳುತ್ತಿದ್ದಾರೆ. ಸೀಸನ್ 1 ಮತ್ತು 2 ಕೂಡ ಅದ್ಭುತವಾಗಿ ಮೂಡಿಬಂದಿತ್ತು. ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಈಗ ಸೀಸನ್ 3 ತಂದಿದ್ದಾರೆ. ಈಗಿನ ಜನರೇಷನ್ ಮಕ್ಕಳಂತೂ ಸಿಕ್ಕಾಪಟ್ಟೆ ಚೂಟಿರುತ್ತಾರೆ, ಹೈಪರ್ ಆಕ್ಟಿವ್ ಆಗಿರುತ್ತಾರೆ. ಮುಂಚಿನ ರೀತಿ ಅಜ್ಜಿ ಮನೆಯಲ್ಲೋ ಚಿಕ್ಕಪ್ಪನ ಮನೆಯಲ್ಲಿಯೋ ಬಿಟ್ಟು ಬೆಳೆಸುವಷ್ಟು ಸೈಲೆಂಟ್ ಆಗಿ ಇರುವುದೇ ಇಲ್ಲ. ತಾಯಿ ಸಂಪೂರ್ಣವಾಗಿ ಮಕ್ಕಳಿಗೆ ಸಮಯ ನೀಡಬೇಕಾಗಿದೆ. ಜಗತ್ತು ಅಷ್ಟೇ ಬೆಳೆದಿರುವ ಕಾರಣ ಮಕ್ಕಳನ್ನ ತಯಾರು ಮಾಡಲು ತಾಯಿಯ ಪೂರ್ತಿ ಸಮಯ ಮಕ್ಕಳಿಗೆ ಬೇಕಾಗಿರುತ್ತದೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅದೆಷ್ಟೋ ತಾಯಂದಿರು ತಮ್ಮ ಕನಸನ್ನ ತೊರೆದಿದ್ದಾರೆ. ಅದರಲ್ಲಿ ಮಾಜಿ ನ್ಯೂಸ್ ಆಂಕರ್ ಉಷಾ ಕೂಡ ಒಬ್ಬರು. ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3ರಲ್ಲಿ ಹಲವು ವಿಭಾಗಗಳಿಂದ ಟ್ಯಾಲೆಂಟೆಡ್ ಅಮ್ಮಂದಿರು ಬಂದಿದ್ದಾರೆ ತಮ್ಮ ಪ್ರತಿಭಾವಂತ ಮಕ್ಕಳನ್ನ ಕರೆದುಕೊಂಡು. ಅದರಲ್ಲಿ ಮಾಜಿ ಸುದ್ದಿ ನಿರೂಪಕಿ ಕೂಡ ಭಾಗಿಯಾಗಿದ್ದು ತಮ್ಮ ಜೀವನ ಅಮೂಲ್ಯ ಕ್ಷಣಗಳನ್ನ ಮೆಲುಕು ಹಾಕಿದ್ದಾರೆ. 2007ರಿಂದ 2010 ತನಕ ಉಷಾ ಮನೆ ಮನೆಯಲ್ಲೂ ಪರಿಚಿತರಾದವರು. ಖಾಸಗಿ ಚಾನೆಲ್ ಮೂಲಕ ಸುದ್ದಿ ನಿರೂಪಕಿಯಾಗಿ ಗಮನ ಸೆಳೆದವರು. ಆದರೆ ಮಗು ಎಂಬ ವಿಚಾರ ಬಂದಾಗ ಕೆಲಸವನ್ನ ಬಿಟ್ಟು ಮಗನಿಗೆ ಫುಲ್ ಟೈಮ್ ಅಮ್ಮ ಆದರು. 2010ರಲ್ಲಿ ಉಷಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. 2012ರಿಂದ ಮಗುವಿಗಾಗಿ ಪ್ಲಾನ್ ಮಾಡಿದವರು ಉಷಾ ದಂಪತಿ ಮಗು ಬೇಕು ಎಂದಾಗಲೂ ಮಗು ಆಗಿರಲಿಲ್ಲ. ಆಗ IVF ಚಿಕಿತ್ಸೆ ಒಳಗಾಗುವಂತೆ ಸಾಕಷ್ಟು ಜನ ಸಲಹೆ ನೀಡಿದರಂತೆ. ಆದರೆ ಆ ರೀತಿಯೆಲ್ಲ ಚಿಕಿತ್ಸೆ ಬೇಡ ಎಂದು ನಿರ್ಧರಿಸಿದರಂತೆ. ಬಳಿಕ ಗರ್ಭಿಣಿ ಎಂದು ಗೊತ್ತಾದ ಕೂಡಲೇ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದರಂತೆ. ಯಾವುದೇ ಚಿಕಿತ್ಸೆ ಇಲ್ಲದೆ ಉಷಾ ಗರ್ಭಿಣಿ ಆಗಿದ್ದರಂತೆ. ಮಗು ಆಗೋದೇ ಇಲ್ಲ ಎಂದುಕೊಂಡಾಗ ಮಗು ಆಗಿದ್ದಕ್ಕೆ ಯಾವ ಕೆರಿಯರ್ ಬೇಡ, ಮೊದಲು ಮಗು ಮುಖ್ಯ ಎಂದು ಕಾಳಜಿ ಮಾಡಿದರಂತೆ. ಸಾಕು ಮಗು ನೋಡ್ಕೊಂಡು ಇದ್ದು ಬಿಡ್ತೀನಿ ಅಂತ ನಿರ್ಧಾರ ಮಾಡಿದ್ರಂತೆ. ಈಗ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಮೂಲಕ ಕಂಬ್ಯಾಕ್ ಆಗಿದ್ದಾರೆ. ಆರ್ಯನ್ ಬಗ್ಗೆ ಅಪ್ಪ ಅಮ್ಮ ಇಬ್ಬರು ತುಂಬಾ ಪ್ರೌಡ್ ಫೀಲ್ ಮಾಡುತ್ತಾರೆ. ಆರ್ಯನ್ಗೆ ಈಗ 6 ವರ್ಷ 11 ತಿಂಗಳು ವಯಸ್ಸು. ತುಂಬಾ ಸ್ಮಾರ್ಟ್, ತುಂಬಾ ಟ್ಯಾಲೆಂಟೆಡ್. ಅವನೊಂದು ತರ ಪ್ರೋ ಕಿಡ್. ಓದುವುದು ಬರೆಯುವುದರ ಕಡೆ ಹೆಚ್ಚು ಒಲವು. ಮಗನಿಗೆ 10 ರೂಪಾಯಿಯ ಕ್ರಯಾನ್ಸ್ ಪೆನ್ ತಂದು ಕೊಟ್ಟರೆ ಸಾಕು ಅಂತಾರೆ ಅವರ ಅಮ್ಮ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.